ಯೂಟ್ಯೂಬ್ ಗೆಳೆಯರೇ, ನಾನು ಕೃಷಿ ವ್ಯವಸಾಯ ಬಗ್ಗೆ ಹೇಳಲಿಕ್ಕೆ ಮಾಹಿತಿ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಯೂಟ್ಯೂಬ್ ಗೆಳೆಯರೇ, ಇಲ್ಲಿ ನೋಡಬೇಕು, ಕಬ್ಬು ಹಚ್ಚಿದ್ದು ಆಗಿದೆ ಈ ಜಮೀನಲ್ಲಿ. ಇದು ಸೋಲಾರನ್ನು ಆಗಿದೆ. ಇಲ್ಲಿ ಕಾಡಂದಿ ಜಾಸ್ತಿ ಇದ್ದಾವೆ. ಇಲ್ಲಿ ಕಾಡಂದಿ ಬರ್ಲಕ್ಕೆ ಅಸಾಧ್ಯ ಆಗುತ್ತೆ. ಅದಕ್ಕೆ ಹಾಕಿದ್ರೆ ಬೇಲಿ ಹಾಕಿದ್ರೆ ಈ ಸೋಲಾರನ್ನು ಹಾಕಿದ್ದೇವೆ. ಸೋಲಾರ್ ಹಾಕಿದ ಮೇಲೆ ಅದು ಬರಲಿಕ್ಕೆ ಆಗೋದಿಲ್ಲ ಕಾಡಂದಿಗಳಿಗೆ. ಕಾಡಂದಿದು ಭಾಳ ಕಾಟ ಇದೆ. ಈ ಸೈಡು ಗಡಿನಿಂಗದಳ್ಳಿ ನಂಬರ್ 2, ಈ ಕಡೆ ಈ ಸೈಡ್ 17 ಆಗುತ್ತೆ ಜಮೀನು. ಗುಲ್ಬರ್ಗ ಡಿಸ್ಟಿಕ್ ಚಿಂಚೋಳಿ ತಾಲೂಕದಲ್ಲಿ ಗ್ರಾಮ ಗಡಿಲಿಂಗದಳ್ಳಿ ನಂಬರ್ 2 ಊರಂತೂ ಇಲ್ಲಿ ಹತ್ತಿರ ಆಗಿದೆ. ಇಲ್ಲೇ ಪಕ್ಕದಲ್ಲಿ ಇದು ಜಮೀನಾಗಿದೆ. ಇದು ಕಬ್ಬು ಒಳ್ಳೆಯ ಒಂದು ನೋಡಬೇಕು ಯೂಟ್ಯೂಬ್ ವೀಕ್ಷಕರು. ಕಬ್ಬನ್ನು ಒಂದು ಉತ್ತಮವಾಗಿದೆ, ಒಳ್ಳೆ ಬರ್ತಾಯಿದೆ ಬೆಳೆ ನೋಡಬೇಕು. ಇದು ಸೋಲಾರ್. ಬೇರೆ ಕಡೆಯೆಲ್ಲ ಸಿಮೆಂಟಿನ ಕಂಬ ಹಾಕ್ತಾರೆ. ನಾವಿಲ್ಲಿ ಈ ಥರವನ್ನು ಕಟ್ಟಿಗೆಯನ್ನು ಹೂಳಿ ಅದಕ್ಕೆ ಕಡಿಮೆ ಖರ್ಚಿನಲ್ಲಿ ಇದು ಮಾಡಿದ್ದೇವೆ. ನೋಡಬೇಕು, ಈ ಥರ ವೈರನ್ನು ಹಾಕಿದ್ದೀವಿ. ಸೋಲಾರ್ ಹೆಸರು ಕರೆಯುತ್ತಾರೆ. ನೋಡಬೇಕು ಯೂಟ್ಯೂಬ್ ಗೆಳೆಯರು, ನೋಡಬೇಕು. ಕಡಿಮೆ ವೆಚ್ಚದಲ್ಲಿ ಈ ಥರ ಮಾಡಲಾಗಿದೆ. ಈ ಸೈಡ್ ಮೆಕ್ಕೆಜೋಳವನ್ನು ಹಾಕಿದ್ದೇವೆ. ಎಲ್ಲ ಗೆಳೆಯರು ನೋಡಬೇಕು. ಒಂದು ರೈತರು, ನಾವೆಲ್ಲ ರೈತರು ಕೆಲಸ ಮಾಡಿದ್ರೆ ಜಮೀನಲ್ಲಿ ದುಡಿದ್ರೆ ಊಟ ಮಾಡಲಿಕ್ಕೆ ಸಿಗೋದು ಒಂದು ವ್ಯವಸಾಯ ಮಾಡಿಕೊಂಡು ನಮ್ಮ ಹಳ್ಳಿ ಜೀವನದಲ್ಲಿ ಮಾಡ್ತಾಯಿದ್ದೀವಿ. ಒಂದು ಕಡಿಮೆ ವೆಚ್ಚದಲ್ಲಿ ಇವು ಕಟ್ಟಿಗೆ ಕಂಬವನ್ನು ಮಾಡಿದ್ದೇವೆ. ಯೂಟ್ಯೂಬ್ ಗೆಳೆಯರೆಲ್ಲ ನೋಡಬೇಕು. ಇದು ಮೆಕ್ಕೆಜೋಳ ಆಗಿದೆ, ಮತ್ತು ಹಸಿನೂ ಹಾಕಿದ್ದೇವೆ. ಹಸಿ ಅಂದರೆ ಜೋಳ ಆಗಿದೆ. ಹಸುಗಳು ತಿನ್ನಕ್ಕೆ ಈ ಥರ ಮಾಡಿದ್ದೇವೆ. ಯೂಟ್ಯೂಬ್ ಗೆಳೆಯರೇ, ನನ್ನ ಒಂದು ಅನಿಸಿಕೆ ಅನ್ನು ಎಲ್ಲ ಹೇಳ್ತಾಯಿದ್ದೀನಿ. ಯೂಟ್ಯೂಬ್ ಗೆಳೆಯರು ನೋಡಬೇಕು. ಈ ಥರವನ್ನು ನೋಡಿಕೊಂಡು ಎಲ್ಲರೂ ಬೆಳೆಯನ್ನು ಬೆಳಿಬೇಕು, ಎಲ್ಲ ರೈತರು. ಅದಕ್ಕೆ ನಾನು ಈ ಯೂಟ್ಯೂಬ್ ಇದರಲ್ಲಿ ಮಾಹಿತಿಯನ್ನು ಹಂಚ್ಕೊತಾ ಇದ್ದೀನಿ. ಈ ಸೈಡು ಹುಣಸಿನ ಮರ ಇದೆ, ನೋಡಬೇಕು ಯೂಟ್ಯೂಬ್ ಗೆಳೆಯರು. ಇಲ್ಲೇ ಪೈಪ್ಗಳಿದ್ದಾವೆ. ಮತ್ತು ಇಲ್ಲಿ ಪಕ್ಕದಲ್ಲಿ ಒಂದು ಜಮೀನಾಗಿದೆ. ಈ ಜಮೀನು ಇಲ್ಲಿ ಬೋರ್ ಹಾಕ್ಸಿವಿ. ಸುಮಾರು 4.5 ಇಂಚ್ ನೀರು ಆಗಿದ್ದಾವೆ. ನೋಡಬೇಕು ಯೂಟ್ಯೂಬ್ ಗೆಳೆಯರು. ಇಲ್ಲಿ ಈ ಸೈಡ್ ನಾವು ಗಡಿನಿಂಗದಳ್ಳಿ ಒಂದು ಮುಲ್ಲಾಮಾರಿ ಡ್ಯಾಮ್ ಅಂತ ಬರುತ್ತೆ. ಆ ಮುಲ್ಲಾಮಾರಿ ಡ್ಯಾಮ್ನಿಂದ ಸುಮಾರು 6 ಲಕ್ಷ ಖರ್ಚಾಗಿದೆ. ಅದು ಸಾಲ ರೂಪದಲ್ಲಿ ತಂದು ಇನ್ನು ಒಂದು ಜಮೀನು ಮಾಡ್ತಾಯಿದ್ದೀವಿ, ಸಾಲವನ್ನು ಮಾಡಿ. ಅದಕ್ಕೆ ಈ ಕಡೆ ಕಾಡಂದಿ ಅನ್ನೋ ಕಾಟ ಜಾಸ್ತಿ ಆಗಿದೆ ಅಲ್ವಾ, ಅದಕ್ಕೆ ಸೋಲಾರನ್ನು ಹಾಕಿವಿ ಗೆಳೆಯರೇ. ಮೊದಲೇ ಹೇಳಿನಿ ಇದು ಮಾತು ಗೆಳೆಯರೇ. ಇಲ್ಲ ಹುಣಸೆ ಮರ ಇದೆ ನೋಡ್ಬೇಕು ಗೆಳೆಯರೇ. ಈ ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ, ಧನ್ಯವಾದ ಯೂಟ್ಯೂಬ್ ಗೆಳೆಯರೇ.